ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶಾಲೋಮ್. ಈ ಭಾನುವಾರ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವೇದ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿ. ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 25-26ನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರತ್ಪರನ ದೇವರ ಸೇವಕರಾದ ಶದ್ರಕ್, ಮೇಷಕ್, ಎಬೆದ್ನೆಗೋ ಎಂಬುವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್, ಮೇಷಕ್, ಎಬೆದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುವ ಹಾಗೆ ನಾವು ಶಿರಗಳ ಭಾಗಿಸಿ ದೇವರ ಸಹಾಯವನ್ನು ಕೋರೋಣ, ಪ್ರಾರ್ಥಿಸೋಣ. ಮಹಾಪರಿಶುದ್ಧವಾದ ಸ್ಥಳದಲ್ಲಿ ವಾಸಿಸುವ ನಮ್ಮ ದೇವರೇ, ನಿನಗೆ ಸ್ತೋತ್ರ, ಸ್ತುತಿ, ಘನತೆಯನ್ನು ಹೇಳುತ್ತೇವೆ ರಾಜ. ಮುಂಚಾನೆ ವೇಳೆಯಲ್ಲಪ್ಪ, ಈ ಭಾನುವಾರ ದಿನದಲ್ಲಿ, ಪರಿಶುದ್ಧವಾದ ದಿನದಲ್ಲಿ, ಆರಾಧನಾ ದಿನದಲ್ಲಿ ಸ್ವಾಮಿ, ನನ್ನ ವಾಕ್ಯವನ್ನು ಓದಿ ಧ್ಯಾನಿಸೋದಕ್ಕೆ ಬಂದಿದ್ದೇವೆ. ನಮ್ಮೊಟ್ಟಿಗೆ ಮಾತಾಡು, ನೀನೇ ಮಹಿಮೆಂದಿಕು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬಿಡುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಒಬ್ಬ ಕುರುಬನು ಆತನು ಅಡವಿಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದ. ಅಲ್ಲಿಗೆ 2 ವ್ಯಕ್ತಿಗಳು ಬಂದರು. ಅವರು ಯಾರೆಂಬುದು ಹೇಳುವಾಗ ಜೇನು ತೆಗೆಯುವವರು, ಜೇನು ಬಿಡಿಸುವವರು ಎಂಬುದಾಗಿ ನೋಡುತ್ತೇವೆ. ಅವರು ಅಡವಿಯಲ್ಲಿ ಅನೇಕ ಕಡೆಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಜೇನು ಎಲ್ಲಾದ್ರೂ ಇದೇನಾ ಅಂತ ಹೇಳಿ ಇಲ್ಲಿ ಸಿಗ್ಲಿಲ್ಲ. ಆದ್ರೆ ಅವ್ರಿಗೆ ಸಿಕ್ಕಿದ್ದು ಜೇನು ಎಲ್ಲಿಂದ ಅಥವಾ ಅವ್ರ ಕಣ್ಣಿಗೆ ಕಾಣಿಸಿದ್ದು ಜೇನು ಎಲ್ಲಿಂದ ಹೇಳುವಾಗ ಒಂದು ಆಳು ಬಾವಿಯ ಒಳಗಡೆ ಅದು ಇಟ್ಟಿದೆ. ಅಲ್ಲಿ ಜೇನು ಇದೆ, ಆಳು ಬಾವಿಯ ಒಳಗಡೆ. ಆಗ ಅವರು ದೊಡ್ಡವರು ಅಥವಾ ಸ್ವಲ್ಪ ದಪ್ಪಾಗಿದ್ದಾರೆ, ಹಾಗಾಗಿ ಆ ಹಾಳು ಬಾವಿಯಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಎಲ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೊಬ್ಬ ಹುಡುಗ ಕುರಿಗಳನ್ನು ಮೇಯಿಸ್ತಾ ಇದ್ನಲ್ವಾ, ಆ ಹುಡುಗನನ್ನು ಕರೆದ್ರು. ನೋಡಪ್ಪ, ಆ ಬಾವಿ ಒಳಗಡೆ ಜೇನಿದೆ, ಅದನ್ನು ನಮಗೆ ತೆಗೆದುಕೊಡ್ಬೇಕು. ನಾನು ನಿಮಗೆ ಹಣ ಕೊಡ್ತೇವೆ, ನಾವು ನಿಮ್ಮ ಜೊತೆಗಿರ್ತೇವೆ, ನೀನೇನು ಭಯಪಡಬೇಡ, ನಾವು ನಿಮ್ಮ ಸಂಗಡ ಇರ್ತೇವೆ, ನಿಮ್ಮನ್ನು ಬಿಟ್ಟು ಹೋಗಲ್ಲ. ಮತ್ತು ನಾವು ಹಗ್ಗವನ್ನು ಸಹ ನಾವು ಗಟ್ಟಿಗೆ ಹಿಡ್ಕೊಳ್ತೀವಿ ಎಂಬುದಾಗಿ ಹೇಳಿದರು. ನಾನು ಹಗ್ಗ ಕಟ್ತೇವೆ, ಒಳಗಡೆ ಹೋಗಿ ನಮಗೆ ತೆಗೆದುಕೊಂಡು ಬಾ ಎಂಬ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಅವನು ಏನು ಉತ್ತರ ಕೊಡಲಿಲ್ಲ. ಉತ್ತರ ಕೊಡದೆ ಸ್ವಲ್ಪ ಹೊತ್ತು ಇರಿ ಎಂಬುದಾಗಿ ಹೇಳಿ ಏನ್ ಮಾಡಿದ ಗೊತ್ತಾ, ಅವರ ವಯಸ್ಸಾಗಿರುವಂತ ತಂದೆಯನ್ನು ಕರ್ಕೊಂಡು ಬಂದ. ಕರ್ಕೊಂಡ್ಬಂದು, ಈಗ ನಮ್ಮಪ್ಪ ನನ್ನ ಜೊತೆಗಿದ್ದಾನೆ, ನೀವೆಷ್ಟು ಜನ ಇದ್ರು ನನಗೆ ಒಂಥರ ಧೈರ್ಯ ಇಲ್ಲ. ಈಗ ನನ್ನ ಸ್ವಂತ ತಂದೆ, ನನಗೆ ಜನ್ಮ ಕೊಟ್ಟಂತ ತಂದೆ ನನ್ನ ಜೊತೆ ಇರುವಾಗ ನಾನು ಧೈರ್ಯವಾಗಿ ಆ ಬಾವಿಯ ಒಳಗಡೆ ಹೋಗಿ ಆ ಜೇನನ್ನು ತೆಗೆದುಕೊಂಡು ಬರುತ್ತೇನೆ ಎಂಬುದಾಗಿ ಹೇಳಿದ. ಏನಪ್ಪಾ, ನಾವು ನಿಮ್ಮ ಅಪ್ಪಗಿಂತ ಎಷ್ಟು ಬಲಿಷ್ಠರಾಗಿದ್ದೇವೆ? ಇಲ್ಲ, ನಮ್ಮ ಅಪ್ಪನೇ, ನೀವೇನೆ. ಅವನು ಧೈರ್ಯವಾಗಿ ಹೋಗಿ ಆ ಬಾವಿಯೊಳಗಿಂದ ಆ ಜೇನನ್ನು ತೆಗೆದುಕೊಂಡು ಬಂದ. ಯಾಕಂದ್ರೆ ನಮ್ಮಪ್ಪ ನನ್ನ ಜೊತೆಗಿದ್ದಾನೆ, ಮೇಲೆ ಇದ್ದಾನೆ, ಮಗನೇ ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ, ನನ್ನ ಜೊತೆಗಿದ್ದಾನೆ. ನನ್ನ ಕಷ್ಟದಲ್ಲಿ, ನಾನು ಒಂದು ಗಾಢಾಂಧಕಾರದಲ್ಲಿ ಹೋಗುವಾಗ ನಮ್ಮಪ್ಪ ಇದ್ದಾನೆ ಅನ್ನುವಂಥ ಧೈರ್ಯ ಅವನಿಗಿತ್ತು. ಪ್ರೀತಿಯ ದೇವ್ರ ಚಂದ್ರ, ಇದೇ ಒಂದು ಸ್ಟೋರಿಯನ್ನು ಅಥವಾ ಇದೇ ಒಂದು ಪಾಠವನ್ನು ನಾವು ಕಲ್ತ್ಕೊಂಡ್ರೆ, ನಮಗೊಬ್ಬ ತಂದೆ ಇದ್ದಾನೆ, ಆತನು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ.
ಆತನು ನಿತ್ಯನಾಗಿರುವಂತ ತಂದೆ ನಮ್ಮ ಸಂಗಡ ಯಾವಾಗಲೂ ಇರುವಾತನು ಆತನಾಗಿದ್ದಾನೆ. ಇದಕ್ಕೆ ಒಂದು ಶಿರುನಾಮ ಕೊಟ್ಟು ಸಹ ನಾವು ಧ್ಯಾನ ಮಾಡೋಣ. ಕಷ್ಟದಲ್ಲಿ ಸಂಗಡವಿದ್ದು ಬಿಡಿಸುವವರು ಯಾರು? ಅಥವಾ ಕಷ್ಟದಲ್ಲಿ ಸಂಗಡವಿದ್ದು ಬಿಡಿಸುವ ತಂದೆ ಬದಕ್ಕೆ ಸಹ ಹೇಳ್ಬೋದು. ಸುಪ್ರೀತಿ ದೇವಚಂದ್ರೆ, ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳು, ಆ ಹೆಸರುಗಳು ಬಹಳ ಅರ್ಥವನ್ನು ಕೊಡ್ತಾರೆ. ಆತನಿಗೆ ಹೆಸರು ಇರುವಾತನು ಎಂಬುದಾಗಿ. ಇರುವಾತನು ಎಂಬುದಾಗಿ ಹೇಳುವಾಗ ಆತನು ಹೇಗಿದ್ದಾನೋ ಹಾಗೇ ಇದ್ದಾನೆ. ಆತನು ಸೃಷ್ಟಿಯನ್ನು ಮಾಡಿದಾಗ ಹೇಗಿದ್ದನೋ, ಆತನ ಬಲದಲ್ಲಿ, ಜ್ಞಾನದಲ್ಲಿ, ಶಕ್ತಿಯಲ್ಲಿ, ಆಲೋಚನೆಗಳಲ್ಲಿ ಹೇಗಿದ್ದನೋ ಹಾಗೇ ಈಗಲೂ ಇದ್ದಾನೆ, ಮುಂದೆಯೂ ಸಹ ಹಾಗೆ ಇರ್ತಾನೆ. ಆತನಲ್ಲಿ ಬದಲಾವಣೆಗಳು ಇಲ್ಲವೇ ಇಲ್ಲ. ಆತನ ಪ್ರೀತಿಯಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ಆತನ ಶಕ್ತಿಯಲ್ಲಿ ಬದಲಾವಣೆ ಇಲ್ಲ. ಹೇಗಿದ್ದಾನೋ ಹಾಗೇ ಇದ್ದಾನೆ. ನೋ ಚೇಂಜಸ್ ಇನ್ ಹಿಮ್. ಅದಕ್ಕೋಸ್ಕರ ಆತನಿಗೆ ಇರುವಾತನು. ನನಗೂ ನಮಗೂ ಹೇಳಕ್ಕಾಗಲ್ಲ ನಾವು ಇರುವವರು ಎಂಬುದಾಗಿ. ಇವತ್ತು ಇದು ನಾಳೆ ಹೋಗ್ಬಿಡ್ತೇವೆ ನಾವು, ಇವತ್ತಿದ್ದು ನಾಳೆ ಮಣ್ಣಿಗೆ ಸೇರ್ಕೊಳ್ತೇವೆ ನಾವು. ಆದ್ರೆ ದೇವರು ಯುಗ ಯುಗಕ್ಕೂ ಏಕ ರೀತಿಯಾಗಿರುವಂತ ದೇವರು. ವಾಕ್ಯ ಹೇಳುತ್ತೆ, ನಿನ್ನೆ ಇವತ್ತು ನಾಳೆ ನಿರಂತರವೂ ಏಕ ರೀತಿಯಾಗಿರುವಂತ ದೇವರು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧನೆ ಮಾಡುತ್ತೆ. ಆದ ಕಾರಣ ಪ್ರೀತಿ ದೇವಚಂದ್ರೆ, ನಮ್ಮ ದೇವರು ಇರುವಾತನು ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ಅದೇ ರೀತಿ ನೋಡುವಾಗ ಆತನಿಗೆ ಇನ್ನೊಂದು ಹೆಸರು ಸರ್ವ ವ್ಯಾಪಿ ಎಂಬುದಾಗಿ. ಸರ್ವ ವ್ಯಾಪ್ತಿ ಅಂದ್ರೆ ಎಲ್ಲಾ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿರುವಂತ ದೇವರು ಆತನಾಗಿದ್ದಾನೆ. ನಿನ್ನ ಸಂಗಡ ಇದ್ದಾನೆ. ನೀನು ಎಲ್ಲಿ ಕೂತ್ಕೊಂಡಿದ್ದೀಯೋ, ಎಲ್ಲಿ ನಡೀತಾ ಇದೆಯೋ, ಎಲ್ಲಿ ಕೆಲಸ ಮಾಡ್ತಾ ಇದೆಯೋ, ಏನ್ ಮಾಡ್ತೀಯೋ ಗೊತ್ತಿಲ್ಲ, ಬಟ್ ಗಾಡ್ ಇಸ್ ವಿತ್ ಯು. ದೇವರು ನಿನ್ನ ಸಂಗಡ ಇದ್ದಾನೆ. ಅದೇ ರೀತಿಯಾಗಿ ಆತನಿಗೆ ಹೆಸರು ಏನೆಂದು ಹೇಳುವಾಗ ಇಮ್ಮಾನುವೇಲನು, ಅಂದ್ರೆ ಯುಗದ ಸಮಾಪ್ತಿಯವರೆಗೂ ನಿನ್ನ ಜೊತೆಗಿರುವವನು. ಒಂದಿನಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ನೀನು ಈ ಲೋಕದಲ್ಲಿಯೂ ನಿನ್ನ ಜೀವಿತ ಸಮಯಗಳನ್ನು, ದಿನಗಳನ್ನು ಮುಗಿಸುವವರೆಗೂ ನಿತ್ಯ ನಿರಂತರವಾಗಿ ನಿನ್ನ ಜೊತೆಗಿರುವಂತ ದೇವರು ಯೇಸು ಆಗಿದ್ದಾನೆ. ಆಮೆನ್. ದೇವರಿಗೆ ಸ್ತೋತ್ರವಂತಾಗಲಿ. ಪ್ರೀತಿ ದೇವಚಂದ್ರ, ಇಂಥ ದೇವರು ನಮ್ಮ ದೇವರು. ಹಾಗಾಗಿ ನೋಡುವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ಮೂಲಕವಾಗಿ ಒಂದು ಆತ್ಮೀಯ ಪಾಠಗಳನ್ನು ನಾವು ಕಲಿತುಕೊಂಡು ಬನ್ನಿ. ಏನೆಂದು ಹೇಳುವಾಗ, ಮೊದಲದಾಗಿ ಪ್ರೀತಿ ದೇವಚಂದ್ರ, ನಮ್ಮ ದೇವರು ಎಂತವನೆಂಬುದು ಹೇಳುವಾಗ ಮೊದಲದಾಗಿ ಫಸ್ಟ್ ಪಾಯಿಂಟ್, ಕಷ್ಟದಲ್ಲಿ ನಮ್ಮ ಸಂಗಡ ಇರುವಾತನು. ಆಮೇಲೆ ಕಷ್ಟದಲ್ಲಿ ನಮ್ಮ ಸಂಗಡ ಇರುವಾತನು. ಇಲ್ಲಿ ಸ್ಪಷ್ಟವಾಗಿ ದೇವರು ವಾಕ್ಯ ಕೇಳಿಸ್ಕೊಂಡ್ರೆ, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ನೋಡ್ರಿ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಇಲ್ಲಿ ನೆಬೂಕದ್ನೆಚ್ಚರನು, ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತವರಿಗೆ ಬಹಳ ಒಂದು ದೊಡ್ಡ ಕಷ್ಟವನ್ನು ಕೊಟ್ಟಿದ್ದಾನೆ. ಅಂದ್ರೆ ಬೆಂಕಿಯಲ್ಲಿ ಹಾಕಿದ್ದಾನೆ. ನಾರ್ಮಲ್ ಆಗಿ ಉರಿಯುವಂತ ಬೆಂಕಿಗಿಂತ 7 ಪಟ್ಟು ಬೆಂಕಿಯನ್ನು ಆತನು ಹೆಚ್ಚಿಸಿ, ಆ ಬೆಂಕಿ ಅಂತ ಹೇಳುವಾಗ ಭಯಂಕರವಾಗಿ ಉರಿಯುವಂಥದ್ದು, ಅವರನ್ನು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಹಾಕುವುದಕ್ಕೆ ಹೋದಂಥವ್ರನ್ನೇ ಸುಟ್ಟಂತ ಒಂದು ಬೆಂಕಿ. ವಾಕ್ಯದಲ್ಲಿ ಹಾಗೆ ಇದೆ. ಓಕೆ, ಅವ್ರಿಗೆ ಸುಟ್ಟಿತ್ತು. ನೋಡು 22ನೇ ವಚನದಲ್ಲಿ ನೋಡುವಾಗ, ಕಾವು ಅತಿ ತೀಕ್ಷ್ಣವಾದದರಿಂದಲೂ ಅಗ್ನಿಜ್ವಾಲೆಯು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಎತ್ತಿ ಹಾಕುವವರನ್ನೇ ಸಂಹರಿಸಿತು. ಎತ್ತಿ ಹಾಕುವ ಅಷ್ಟು ಭಯಂಕರವಾಗಿದೆ. ಅಂಥದ್ರಲ್ಲಿ ಆಗ್ತಾ ಇದ್ದಾರೆ ಪ್ರೇಯರೇ, ಅಂತ ಕಷ್ಟದಲ್ಲಿ ಆಗ್ತಾ ಇದ್ದಾರೆ. ಅವ್ರನ್ನ ಒಂದೇ ಸೆಕೆಂಡಿಗೆ ಅವರು ಸುಟ್ಟು ಭಸ್ಮವಾಗಿ ಹೋಗಲೆಂಬುದಾಗಿ. ಭಯಂಕರವಾಗಿ ಕಷ್ಟ ಅಲ್ವಾ? ಭಯಂಕರವಾದ ಕಷ್ಟದಲ್ಲಿದ್ದಾರಲ್ಲ ಯಾರು? ಶದ್ರಕ್, ಮೇಷಕ್, ಅಬೇದ್ನೆಗೋ. ನೋಡಿ, ಅವ್ರನ್ನು ಹಾಕಿದ ತಕ್ಷಣವೇ ಅಲ್ಲಿ ಒಂದು ಸೆಕೆಂಡ್ ಸಹ ಆಗಿಲ್ಲ ಅಂದ್ಕೊಳ್ತೇನೆ, 4ನೇ ವ್ಯಕ್ತಿ ಹಾಕಿ ಅಲ್ಲಿ ದೇವರು ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನೋಡುವಾಗ, ಸೊ 4ನೇ ವ್ಯಕ್ತಿ ನೋಡುತ್ತೇವೆ, ಬೆಂಕಿಯಲ್ಲಿ ತಿರುಗಾಡ್ತಾರೆ. ಅವರಿಗೆ ಯಾವ ಹಾನಿಯೂ ಆಗಲಿ. 4ನೇ ರೂಪವು ದೇವ ಕುಮಾರನ ರೂಪದಂತಿದೆ. ಅಲ್ಲಿ ದೇವದೂತನು ಬರ್ತಾ ಇದ್ದಾನೆ, ಅಲ್ಲಿ ದೇವರೇ ಬರ್ತಾನೆ ಎಂದು ಅಂದುಕೊಂಡ್ರಿ. ಬಂದು ಏನ್ ಮಾಡ್ತಾ ಇದ್ದಾನೆ? ಅವರನ್ನು ಅಷ್ಟು ಭಯಂಕರವಾದ ಒಂದು ಕಷ್ಟದಿಂದ, ಭಯಂಕರವಾದ ಒಂದು ಸಮಸ್ಯೆಯಿಂದ ಏನ್ ಮಾಡ್ತಾ ಇದ್ದಾನೆ? ಸುರಕ್ಷಿತವಾಗಿಡುವಂತ ದೇವರು ಆತನಾಗಿ ಅವ್ರ ಜೊತೆಗಿದ್ದಾನೆ ಪ್ರೇಯರ್. ಆದ ಕಾರಣ ಪ್ರೀತಿ ದೇವಚಂದ್ರೆ,
ಈ ಸತ್ಯಾಂಶ ತಿಳ್ಕೊಂಡ್ರೆ ಅನೇಕ ಸಾರಿ ದೇವರ ಮಕ್ಕಳ ನಾವು ಅನೇಕ ಸತ್ಯಾಂಶಗಳನ್ನು ಮರ್ತೋಗ್ಬಿಡ್ತೇವೆ. ಏನು? ನಾವು ಕಷ್ಟ, ಕಣ್ಣೀರು, ದುಃಖ, ಬಲಹೀನತೆ, ರೋಗದಲ್ಲಿರುವಾಗ ಅಯ್ಯೋ ನನ್ನ ಜೊತೆಗೆ ನನ್ನ ಸಂಬಂಧಿಕರಿಲ್ಲವೇ, ನನ್ನ ಜೊತೆಗೆ ನನ್ನ ಅಕ್ಕ ಇಲ್ಲವೇ, ನನ್ನ ಜೊತೆಗೆ ನನ್ನ ತಮ್ಮ ಇಲ್ಲವೇ ಅಂತೇಳಿ ಏನೇನೋ ಆಲೋಚನೆ ಮಾಡುತ್ತೇವೆ. ಆಮೇಲೆ ಕೆಲವು ಸಮಯಗಳು ಬಂದಾಗ ನಾನು ಅಷ್ಟು ಕಷ್ಟದಲ್ಲಿದ್ದೆ, ನನ್ನ ಜೊತೆಗೆ ಬಂದೆ ನೀನು, ನನ್ನ ಜೊತೆಗಿದ್ದೇನೆ ಎಂಬುದಾಗಿ ನಾವು ಒಂದು ಸಾರಿ ಮಾತುಗಳು ಸಹ ಹೇಳ್ತಾ ಇರ್ತೇವೆ. ಪ್ರೇರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ನಿಮ್ಮ ಜೊತೆಗೆ ನಿಮ್ಮ ಕಷ್ಟದಲ್ಲಿ ಪಾಲುಗಾರನಾಗಿ ಯೇಸು ಕ್ರಿಸ್ತನು ಇರ್ತಾನೆ. ಇನ್ನೊಂದು ಕಡೆ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಕಷ್ಟದಲ್ಲಿ ಆತನು ಪಾಲುಗಾರನಂತೆ. ನೀವೇನು ಕಷ್ಟಪಡ್ತಾ ಇದ್ದೀರಾ, ಆ ಕಷ್ಟವನ್ನು ಆತನು ಪಡ್ತಾ ಇದ್ದಾನೆ. ನೀವು ದುಃಖಿಸ್ತಾ ಇದ್ದೀರಲ್ವಾ, ಆತನು ದುಃಖಿಸುವಾತನಾಗಿದ್ದಾನೆ. ವಾಟ್ ಯು ಫೀಲ್ಸ್ ಸೇಮ್ ಫೀಲಿಂಗ್ಸ್ ಜೀಸಸ್ ವಿಲ್ ಫೀಲ್. ಅಂದ್ಕೋಬೇಡ, ಅಯ್ಯೋ ನನಗೊಬ್ಬನಿಗೆ ಕಷ್ಟ ಇದೆ, ನಾನೊಬ್ಬನೇ ಕಷ್ಟಪಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಸಹ ನಿನ್ನ ಜೊತೆಗೆ ಇದ್ದಾನೆ, ನಿನ್ನ ಜೊತೆಗೆ ಕಷ್ಟವನ್ನು ಪಡುತ್ತಾನೆ ಎನ್ನುವಂತ ಸತ್ಯಾಂಶ ಮರಬೇಡ. ಇಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಕಷ್ಟಪಡ್ತಾ ಇದ್ದಾರೆ, ಅವ್ರ ಜೊತೆಗೆ ದೇವರು ಸಹ ಕಷ್ಟಪಡ್ತಾ ಇದ್ದಾನೆ, ದೇವರು ಸಹ ಇದ್ದಾನೆ. ಒಂದು ಎರಡನೇದಾಗಿ ನೋಡುವಾಗ ಪ್ರೀತಿ ದೇವಚಂದ್ರ ಕಷ್ಟದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ನಮ್ಮ ಜೊತೆಗೆ ಮಾತ್ರ ಇರಲ್ಲ, ಏನ್ ಮಾಡ್ತಾನೆ? ಕಾಪಾಡುತ್ತಾನೆ. ನೋಡುವಾಗ ಪ್ರೇರಣೆ ಯಾವ ರೀತಿಗೆ ಬದಿಗಿಡುವಾಗ 27ನೇ ವಚನ, ಅಲ್ಲಿ ಕೂಡಿದ್ದ ಉಪರಾಜ್ಯ ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವೂ ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶೆಲ್ಲೆಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೂ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ನೋಡಿ, ಅದ್ಭುತವಾದ ರೀತಿಯಲ್ಲಿ ಆತನು ಕಾಪಾಡಿದ್ದಾನೆ. ಅವರಿಗೆ ಬೆಂಕಿಯ ವಾಸನೆ ಅಂತಲ್ಲದೆ, ನೋಡ್ರಿ, ಪ್ರತಿದಿನ ಉರಿಯುವುದಕ್ಕಿಂತ ನಾರ್ಮಲ್ ಬೆಂಕಿಗಿಂತ 7 ಪಟ್ಟು ಬೆಂಕಿಯ ಒಂದು ಪವರ್ ಅನ್ನು ಹೆಚ್ಚಿಸಿದ್ದಾರೆ. ಆದರೂ ಸಹ ಅವ್ರಿಗೇನು ಆಗಿಲ್ಲ, ಬಿಕಾಸ್ ದ ಆಲ್ಮೈಟಿ ಗಾಡ್ ಇಸ್ ವಿತ್ ದೆಮ್. ಸರ್ವಶಕ್ತನಾಗಿರುವಂತ ದೇವರು ಅವರ ಜೊತೆಗಿದ್ದಾನೆ, ಅವ್ರಿಗೇನು ಆಗಲಿಲ್ಲ, ಅದ್ಭುತವಾಗಿ ಕಾಪಾಡಿದ್ದಾರೆ. ಮ್ಯಾನ್ ಪ್ರೀತಿ ದೇವಚಂದ್ರ, ಇದೇ ದೇವರು ನಮ್ಮ ದೇವರಲ್ವಾ? ನೀನು ಈ ದಿನ ಯಾವ ಕಷ್ಟದಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ. ನಿನಗೆ ಡಾಕ್ಟರ್ಸ್ಗಳು ಕೈ ಬಿಟ್ಟಿರ್ಬೋದು, ನಿನ್ನ ಮನೆಯವರು ಕೈ ಬಿಟ್ಟಿರ್ಬೋದು, ನಿಮ್ಮ ಯಜಮಾನರು ಕೈ ಬಿಟ್ಟಿರ್ಬೋದು, ನಿಮ್ಮ ಗಂಡ ಕೈ ಬಿಟ್ಟಿರ್ಬೋದು, ಅಥವಾ ನಿಮ್ಮ ಹೆಂಡತಿ, ಮಕ್ಕಳು ಎಲ್ಲರೂ ಕೈ ಬಿಟ್ಟು ನೀನು ಬಹಳ ಕಷ್ಟದಲ್ಲಿದ್ದೀಯಾ. ಚಿಂತೆ ಮಾಡಬೇಡ, ದೇವರು ಯೇಸು ಕ್ರಿಸ್ತ ನಿನ್ನ ಬಹಳವಾಗಿ ಪ್ರೀತಿಸುತ್ತಾನೆ. ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲೇ, ಆತನು ನಿನ್ನ ಜೊತೆಗಿದ್ದುಕೊಂಡು ಕಷ್ಟಪಟ್ಟು ನಿನ್ನನ್ನು ಕಷ್ಟದಿಂದ ಬಿಡುಗಡೆ ಮಾಡುವಾತನ ಇಲ್ಲಿ ಬಿಡುಗಡೆ ಮಾಡಿದ್ದಾನೆ. ನೋಡುವಾಗ ಅದೇ ರೀತಿ ನೋಡು 26ನೇ ವಚನದಲ್ಲಿ ಸಹ ನೋಡುವಾಗ, ಪರಸ್ಪರ ದೇವರ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಮ್ಯಾನ್, ಬೆಂಕಿಯೊಳಗಿಂದ, ಸಮಸ್ಯೆಯೊಳಗಿಂದ ಪಾರಾದರವರು ಹೊರಗಡೆ ಬಂದರು. ದೇವರು ಅವರನ್ನು ಪಾರು ಮಾಡಿದ್ದಾನೆ, ದೇವರು ಅವರನ್ನು ಬಿಡಿಸಿದ್ದಾನೆ. ಅದೇ ದೇವರು ನಿನ್ನ ದೇವರು. ಈ ದಿನ ಕೆಲಸಕ್ಕೆ ಬಾರದ ಆಲೋಚನೆ ಒಳಗಾಗಿ ಕುಗ್ಗಿ ಹೋಗಿದ್ದೆ. ಅಯ್ಯೋ, ಈ ಕಷ್ಟದಿಂದ ನಾನು ಬಿಡಿಸುವರು ಯಾರು ಇಲ್ಲ, ಈ ಸಮಸ್ಯೆಯಿಂದ ಬಿಡಿಸುವರು ಯಾರು ಇಲ್ಲ, ಈ ರೋಗದಿಂದ ಬಿಡಿಸುವರು ಯಾರು ಇಲ್ಲ. ಎಷ್ಟು ದಿನಗಳಿಂದ ಮೆಡಿಸಿನ್ ತೆಗೆದುಕೊಳ್ತಾ ಇದ್ದಾನೆ, ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ, ಈ ರೋಗದಲ್ಲಿ ಬದಲಾವಣೆಗಳಿಲ್ಲ. ಅಯ್ಯೋ, ಮುಂದೆ ಏನಾಗುವುದು, ಯಾರು ಬಿಡಿಸ್ತಾರೆ ಎಂಬುದಾಗಿ ಕೂಗುತ್ತೀಯ. ಆ ಕೂಗು ನನ್ನ ಯೇಸುವಿಗೆ ಕೇಳಿಸಲ್ಪಟ್ಟಿದೆ. ಆ ಯೇಸು ಒಬ್ಬನೇ ನಿನ್ನನ್ನು ಕಷ್ಟದಿಂದ, ರೋಗದಿಂದ ಬಿಡಿಸಲು ಶಕ್ತನೋ, ಸದಾ ಸಿದ್ಧನೂ ಆತನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅನ್ನುವಂಥವರನ್ನು ಭಯಂಕರವಾದ ಒಂದು ಕಷ್ಟದಿಂದ ಬಿಡಿಸಿದ್ದಾನೆ. ಆಮೇಲೆ ಜೊತೆಗಿದ್ದಾನೆ, ಬಿಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, 30ನೇ ವಚನ ಓದಕ್ಕೆ ಇಷ್ಟಪಡ್ತೇನೆ. ಓಕೆ, ಅದೇ ರೀತಿಯಾಗಿ 3ನೇದಾಗಿ ಕಷ್ಟದಿಂದ ಬಿಡಿಸಿ ಆಶೀರ್ವದಿಸಿದನು. ಆಮೇಲೆ 30ನೇ ವಚನ ನೋಡ್ರಿ. ಬಳಿಕ ರಾಜನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಆಮೆನ್. ನೋಡ್ರಿ, ಆಶೀರ್ವಾದ ಮಾಡಿದ್ದಾನೆ. 3ನೇದಾಗಿ ಉನ್ನತ ಪದವಿಗೆ, ಉನ್ನತ ಸ್ಥಿತಿಗೆ, ಒಳ್ಳೆಯ ಜೀವಿತದ ಒಂದು ಶೈಲಿಯನ್ನು ದೇವರು ಕೊಟ್ಟಿದ್ದಾನೆ. ಶ್ರೇಷ್ಠವಾದ ಆಶೀರ್ವಾದವನ್ನು ತುಂಬಿಸಿದ್ದಾನೆ. ಆಮೆನ್.
ಇದನ್ನ ದೇವರ ಮಗನೇ, ದೇವರ ಮಗಳೇ, ಕ್ರೈಸ್ತ ಸಂಘವೇ, ಸಮಾಜವೇ ಕೇಳಿಸ್ಕೊಳ್ತಾ ಇದೆಯಾ? ಅನ್ಯ ರೀತಿಯಲ್ಲಿ ಕೆಲಸಕ್ಕೆ ಬಾರದ ಚಿಂತೆಗೆ ಒಳಗಾಗಬೇಡ, ಭಯಕ್ಕೆ, ದಿಗಿಲಿಗೆ, ಆತಂಕಕ್ಕೆ ಒಳಗಾಗಬೇಡ. ನಿನ್ನ ದೇವರು ಯೇಸು ಬಹಳ ಪ್ರೀತಿಸುವ ಆತನಾಗಿದ್ದಾನೆ. ನಿನ್ನ ಹೃದಯವು ಕಳವಳಗೊಳ್ಳದಿರಲಿ. ನಿನ್ನ ಕಷ್ಟದಲ್ಲಿ ನಿನ್ನ ಜೊತೆಗಿರ್ತಾನೆ, ಕಷ್ಟದಿಂದ ಬಿಡಿಸುತ್ತಾನೆ. ಅದು ಮಾತ್ರವಲ್ಲದೆ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಅಂದ್ರೆ ನಿನಗೆ ಒಳ್ಳೆಯ ದಿನಗಳನ್ನು ಕೊಡುತ್ತಾನೆ. ಒಳ್ಳೆಯ ಫ್ಯೂಚರ್ ನಿನಗಿದೆ ಮುಂದೆ. God has a great plan for you. ದೇವರಿಗೆ ನಿನ್ನ ಬಗ್ಗೆ ಉನ್ನತವಾದ ಶ್ರೇಷ್ಠವಾದ ಆಲೋಚನೆ ಇಟ್ಟುಕೊಂಡಿದ್ದಾನೆ. ಅದು ನೆರವೇರಿಸ್ತಾನೆ. ನಿನಗೆ ಒಳ್ಳೆಯ ದಿನಗಳು ಬರುತ್ತವೆ. ಈ ಕಷ್ಟ ಸ್ವಲ್ಪ ದಿನ ಅಷ್ಟೇ, ಈ ರೋಗ ಸ್ವಲ್ಪ ದಿನ, ಈ ನೋವು ಸ್ವಲ್ಪ ದಿನ, ಈ ಅವಮಾನ ಸ್ವಲ್ಪ ದಿನ. ವಾಕ್ಯ ಹೇಳ್ತಾ ಇದೆ, ದುಃಖವು ಹೋಗುತ್ತದೆ, ಕಷ್ಟ ದಿನಗಳು ಹೋಗ್ತಾವಂತೆ, ಸಮಸ್ಯೆ ದಿನಗಳು ಹೋಗ್ತವೆ, ಕಾಲ ಉರುಳುತ್ತದಲ್ವ. ಅದೇ ರೀತಿಯಾಗಿ ಒಳ್ಳೆಯ ದಿನಗಳು ಸಹ ಬರ್ತವೆ ಅನ್ನುವಂಥ ದೃಢ ನಂಬಿಕೆಯಲ್ಲಿ ನಾವಿರಬೇಕಾಗಿದೆ. ಆದ ಕಾರಣ ನಮ್ಮ ದೇವರು ನಮ್ಮ ಜೊತೆಗಿದ್ದಾನೆ. ನಮ್ಮ ಕಷ್ಟಗಳಲ್ಲಿ ನಮ್ಮನ್ನು ಬಿಡಿಸುತ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರಿಯರೇ, ಶದ್ರಕ್ ಮೇಷಕ್ ಇವರು ಜೀವಿತದಲ್ಲಿ ಮಾಡಿದ್ದಾನೆ. ಅದೇ ದೇವರು ನಮ್ಮ ದೇವರಲ್ವಾ? ದೃಢವಾಗಿ ನಂಬುತ್ತೆ. ಈ ದಿನ ಸಂತೋಷ ಪಡ್ತೀಯ, ಉಲ್ಲಾಸ ಪಡ್ತೀಯ, ಆನಂದ ಪಡ್ತೀಯ. ಎಸ್, ನನ್ನ ದೇವರು ನನ್ನ ಈ ರೀತಿ ಬಿಡಿಸ್ತಾನೆ ಎಂಬುದಾಗಿ. ಆಮೆನ್. cheer up yourself. ಎದ್ದೇಳು ಕರ್ತನ ಮಹಿಮೆಗೋಸ್ಕರ. ಎಲ್ಲಿ ಕೂತ್ಕೊಂಡಿದೆಯಾ? ಚಿಂತೆಯಲ್ಲಿ ಕಷ್ಟದಲ್ಲಿ ಬಿದ್ದಿದೆಯಾ? ಎದ್ದೇಳಿ ದಿನ. ಎಸ್, ನನ್ನ ದೇವರು ಬಿಡಿಸುತ್ತಾನೆ ಎಂಬುದಾಗಿ. ನನ್ನ ಆಲೋಚನೆಗಳು ಬದಲಾಯಿಸು, ನಿನ್ನ ಉದ್ದೇಶಗಳು ಬದಲಾಯಿಸಿಕೋ. ಇಲ್ಲ ನಿರಾಶೆಗಳಿಂದ ಹೊರಗಡೆ ಬಾ, ಸಂತೋಷವಾಗಿ ಜೀವಿಸು. ದೇವರನ್ನ ಈ ರೀತಿಯಾದ ಒಂದು ರೀತಿಯಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧನು ಆತನಾಗಿದ್ದಾನೆ. ಮೊದಲು ನಿನ್ನ ಜೊತೆಗಿರ್ತಾನೆ. 2, ನಿನ್ನ ಕಷ್ಟದ ಬಿಡಿಸುತ್ತಾನೆ. 3, ಆಶೀರ್ವಾದ ಮಾಡ್ತಾನೆ. ಈ ಸತ್ಯಾಂಶಗಳು ನಂಬುತ್ತೀಯ? ಹೌದು ಅನ್ನುವಂಥವ್ರು ಎಸ್ಸೆಂಬುದಾಗಿ ಹೇಳಿದರೆ ಕಮೆಂಟ್ ಅಲ್ಲಿ ಎಸ್ಸೆಂಬುದಾಗಿ ಹೇಳಿ. ದೇವರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧವಾದ ನಮ್ಮ ತಂದೆಯೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದೇವೆ. ಹೌದು ದೇವರ, ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೇವೆ, ನಿನ್ನ ಜೊತೆಗೆ ಯಾರಿದ್ದಾರೆ ದೇವರೇ. ಬಾ, ನೀನಿದ್ದೀಯ, ನಮ್ಮನ್ನು ಕಾಪಾಡುತ್ತೆ ಸುರಕ್ಷಿತವಾಗಿ, ಅದ್ಭುತವಾಗಿ ನಮ್ಮನ್ನು ಆಶೀರ್ವಾದ ಮಾಡಿ ದೇವರೇ. ಈ ಒಂದು ಮುಂಚಾನೆ ವೇಳೆಯಲ್ಲಿ ಭಾನುವಾರದಲ್ಲಿ ಕೇಳಿದಂಥ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ಆಶೀರ್ವದಿಸು. ವಿತದ ವಾಕ್ಯ 100ರಷ್ಟು ಫಲಿಸಲಿ. ಇದನ್ನು ಕೇಳಿದಂಥ ಪ್ರತಿಯೊಬ್ಬರಿಗೆ ಸಂತೈಸುವಿಕೆಯನ್ನು, ಆದರಣೆಯನ್ನು ದೇವರೇ ದಯಪಾಲಿಸಿಕೊಡುವುದಕ್ಕೆ ಕೇಳಿಕೊಳ್ತೇನೆ. ಹಾಗೆ ಈ ಕೊರೋನಾ ವೈರಸ್ ಕರ್ತನ ಬೇಗನೆ ನಮ್ಮೆಲ್ಲರನ್ನು ಬಿಟ್ಟು ಹೋಗಲಪ್ಪ ದೇವರೇ. ನಮಗೆ ನಾರ್ಮಲ್ ಲೈಫ್ ಬರಲಿ ದೇವರೇ. 3ನೇ ಅಲೆ ದೇವರೇ ಮಕ್ಕಳಿಗೆ ಬರ್ತದೆ ಹೇಳ್ತಾ ಇದ್ದಾರೆ ದೇವರೇ. ಯೇಸುವಿ ನಾಮದಲ್ಲಿ ಅದನ್ನು ಲಯ ಮಾಡುತ್ತೇವೆ ದೇವರೇ. ಬರಬಾರ್ದಪ್ಪ, ಯಾವುದೇ ಮಕ್ಕಳನ್ನು ಬಲೆ ತೆಗೆದುಕೋಬಾರ್ದು ಅಂತ ಕೇಳಿಕೊಳ್ಳಿ. ರಕ್ಷಕಾದನಿಗೆ ಸ್ತೋತ್ರ. ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯವನ್ನು, ಸಮಾಧಾನ, ಶಾಂತಿಯನ್ನು ಕೊಟ್ಟು ಆಶೀರ್ವಾದ ಮಾಡು. ನೀನು ಮೆಮ್ಮೆದಕ್ಕೂ ನಮ್ಮ ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ, ಉತ್ತರಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಡುವುದು ದೇವಿ ಪರಲೋಕದ ತಂದೆಯೇ, ಆಮೆನ್. ಆಶೀರ್ವಾದ ಹೊಂದಿಕೊಳ್ಳ. ತನ್ನ ದೇವರನ್ನ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಐಕ್ಯತೆ, ಸಮಾಧಾನ, ಶಾಂತಿಯು ಈಗಲೂ ಯಾವಾಗಲೂ ನಮ್ಮೆಲ್ಲರೊಟ್ಟಿಗೂ ಸದಾ ಕಾಲ ಮುಂದೆ ಆಗಲಿ ಸ್ವಾಮಿ. ಆಮೆನ್. Thank you. God bless you all. Go with peace. Amen.